ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈಗ ಚರ್ಚೆಯಲ್ಲಿದೆ, ಈಗ ವಿವಾದದಲ್ಲಿದೆ. RSS ಎಂತಹ ಸಂಘಟನೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಈ RSS ಪಾಕಿಸ್ತಾನದ ಜೊತೆ ಮಾತುಕತೆ ನಡೆಸೋಕೆ ಸಾಧ್ಯನಾ? ಮಾತುಕತೆ ನಡೆಸುತ್ತಾ? ಈ ಪ್ರಶ್ನೆಯ ಉತ್ತರ ಕೆಲವರಿಗೆ ಆಘಾತವನ್ನ ಉಂಟು ಮಾಡಬಹುದು, ಕೆಲವರಿಗೆ ನಿಜ ಅನ್ನಿಸ್ಬೋದು. ಇಲ್ಲ ಕಣ್ರಿ, ಕೆಲವು ಸುಳ್ಳು ಕಣ್ರಿ, ನೀವೆಲ್ಲ ನಗರ ನಕ್ಸೈಲ್ಸು, ನೀವು ಹೇಳ್ತೀರಿ ಅಂತ ಅನ್ಬೋದು. ಆದ್ರೆ ಇದು ಬಹಳ ಮುಖ್ಯವಾದ ಪ್ರಶ್ನೆ. ಈ ಕುರಿತಂತಹ ವರದಿಗಳು ಬರ್ತಾ ಇವೆ, ರಹಸ್ಯ ಮಾತುಕತೆಯ ವರದಿ. ಈ ಮಾತುಕತೆ ನಡೆಸುವುದಕ್ಕೆ ಸರ್ಕಾರ ಅವರಿಗೆ ಒಪ್ಪಿಗೆ ಕೊಟ್ಟಿದೆಯೋ ಇಲ್ಲೋ, ಇದು ಬ್ಯಾಕ್ ಟ್ರ್ಯಾಕ್ ಡಿಪ್ಲೊಮಸಿನೋ, ಹೀಗೆ ಹಲವು ಪ್ರಶ್ನೆಗಳಿದೆ. ಹಾಗೆ ಟ್ರ್ಯಾಕ್ 2 ಮಾತುಕತೆನೋ ಚರ್ಚೆ ನಡೀತಾ ಇದೆ. ಆದ್ರೆ ಇದು ಆಶ್ಚರ್ಯವನ್ನ ಉಂಟು ಮಾಡುವಂತಹದ್ದ ಅಥವಾ ಆಘಾತವನ್ನ ಉಂಟು ಮಾಡೋದಂತದ? ಮತ್ತು ಈ ಎಲ್ಲ ಇಡೀ ಬೆಳವಣಿಗೆಯ ಪಿನ್ ಟು ಪಿನ್ ವಿವರವನ್ನ ನಾನು ಕೊಡ್ತೀನಿ. ಸೊ ಮೊದಲನೇದಾಗಿ RSS ಬಗ್ಗೆ. RSS ನ ಸಂಸ್ಥಾಪಕ ಹೆಡ್ಗೇವಾರ್ ಅವರ ಲೇಖನಗಳು, ಅವರ ಭಾಷಣಗಳನ್ನ ಒಂದು ಸಲ ಕೇಳಿಸ್ಕೋಬೇಕು. ಈಗಲೂ ಸಿಗುತ್ತೆ, ಅವ್ರು ಬರೆದ ಲೇಖನಗಳು ಸಿಗ್ತವೆ, ಭಾಷಣಗಳು ಸಿಗ್ತವೆ. ಸೊ ಬ್ರಿಟಿಷರು ಆಳ್ವಿಕೆ ಸಂದರ್ಭದಲ್ಲಿ RSS ಏನು 1925 ಪ್ರಾರಂಭ ಆಯಿತು. ಅದಾದ್ಮೇಲೆ 36ರಲ್ಲೋ 37ರಲ್ಲೋ ಹೆಡ್ಗೇವಾರ್ ಒಂದು ಭಾಷಣ ಮಾಡ್ತಾರೆ. ಭಾಷಣ ಮಾಡ್ಬಿಟ್ಟು ಹೇಳ್ತಾರೆ, ಈ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆ ಇದೆಯಲ್ಲ, ಅದು ಈಶ್ವರನ ಆಳ್ವಿಕೆ. ಈಶ್ವರ ದೇವರು, ಈಶ್ವರ ಅಂದ್ರೆ ದೇವರು, ಸರ್ವಶಕ್ತನಾದಂತಹ ಈಶ್ವರ ಬ್ರಿಟಿಷರ್ನ ಆಳ್ವಿಕೆಗೆ ಕಳಿಸಿದ್ದಾನೆ. ಆದ್ರಿಂದ ಹುಳುಮಾನವರಾದ ನಾವು ಬ್ರಿಟಿಷ್ ವಿರುದ್ಧ ಏನು ಮಾಡಕ್ಕಾಗಲ್ಲ, ಮಾಡಕೂಡ್ದು ಅಂತಾರೆ ಹೆಡ್ಗೇವಾರ್. ಬ್ರಿಟಿಷರು ಮತ್ತು RSS ನಡುವಿನ ಸಂಬಂಧ ಇದು. ಆ ಕಾರಣಕ್ಕೆ ನೀವು ಸ್ವಾತಂತ್ರ್ಯ ಚಳವಳಿಯಲ್ಲಿ RSS ನ ಯಾವ ನನ್ನ ಮಗನೂ ಭಾಗವಹಿಸಿಲ್ಲ. ಯಾಕೆಂದ್ರೆ ಅವ್ರಿಗೆ ಬ್ರಿಟಿಷರು ಅಂತಂದ್ರೆ ಅವ್ರು ಈಶ್ವರ ಕಳಿಸ್ಕೊಟ್ಟಿದ್ದು. ಸೊ ಇದು ಇವರ ಇತಿಹಾಸ. ಆದ್ರಿಂದ ಈಗ ಬೇರೆ ಬೇರೆ ಆಟ ಆಡ್ಬಿಟ್ಟು ಏನೇನೋ ಮಾತನಾಡೋದು, ಇನ್ನೊಂದು ಹೇಳ್ತಾನೆ, ಅದು ಬೇರೆ ವಿಚಾರ. ಈಗ ಅದ್ರ ಬಗ್ಗೆ ಇವತ್ತು ನಾನು ಮಾತಾಡೋದು. ಆದ್ರೆ ಸೊ ಇಂತಹ ಹೆಡ್ಗೇವಾರರ RSS ಸಂಘಟನೆ ಏನಿದೆ, ಅವರ ಹಿಂದೂ ಸಂಘಟನೆಗಳು, ಅವರ ಮೂಲ ಸಿದ್ಧಾಂತ ಏನು ಅಂದ್ರೆ ಮುಸ್ಲಿಂ ವಿರೋಧ, ಪಾಕಿಸ್ತಾನಿ ವಿರೋಧ ಅಲ್ವಾ? ಅದೇ ಅವ್ರ ಸಿದ್ಧಾಂತ. ನೀವು ಸಂಘ ಪರಿವಾರ ಅಂತ ಏನಂತೀವಿ, RSS, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ತು, ಈ ಎಲ್ಲ ಸಂಘಟನೆಗಳ ಮೂಲ ಅಂತ ಅಂದ್ರೆ ಅದು ಮುಸ್ಲಿಂ ವಿರೋಧ, ಇಸ್ಲಾಮಿ ಫೋಬಿಯಾ ಅಂತ. ಅದರ ಆಧಾರದ ಮೇಲೆ ಅವರ ರಾಜಕೀಯ ಮುಖ ಬಿಜೆಪಿ, ಅವರು ಕೂಡ ಮುಸ್ಲಿಂ ವಿರೋಧನೆ. ಅದನ್ನ ಅವ್ರು ಡಿನೈ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರ ಬಿಜೆಪಿಯಲ್ಲಿ ಈಗ ಮುಸ್ಲಿಂ ರಿಪ್ರೆಸೆಂಟೇಷನ್ 0 ಅಂತ. ಅವರು ಮುಸ್ಲಿಮರಿಗೆ ಟಿಕೆಟ್ ಕೊಡಲ್ಲ, ಅವರು ಸಂಸತ್ನಲ್ಲೂ ಕೂಡ ಇಲ್ಲ, ಮಂತ್ರಿಮಂಡಲದಲ್ಲಿ ಇಲ್ಲ, ಎಲ್ಲೂ ಇಲ್ಲ. ಬಿಜೆಪಿ ಮುಸ್ಲಿಂ ಇಲ್ಲ. ಅಂದ್ರೆ ಮುಸ್ಲಿಂ ವಿರೋಧ ಅವರ ಮೂಲ ತತ್ವ ಮತ್ತು ಸಿದ್ಧಾಂತ. ಸೊ ಅಖಂಡ ಭಾರತ್ ಅನ್ನೋದು ಪಾಕಿಸ್ತಾನವನ್ನ ಮುಗಿಸ್ಬೇಕು, ಮುಸ್ಲಿಂ ರಾಷ್ಟ್ರಗಳನ್ನೆಲ್ಲ ಫಿನಿಶ್ ಮಾಡಬೇಕು. ನಾವು ಅಖಂಡ ಭಾರತ್, ಆರ್ಯಾವರ್ತ್ ಅಂತ ಏನಂತೀವಿ, ಅದನ್ನ ಪುನಃಸ್ಥಾಪನೆ ಮಾಡಬೇಕು. ಸೊ ಅಫ್ಘಾನಿಸ್ತಾನ ಆ ತುದಿಯಿಂದ ಹಿಡಿದು ಈ ಕಡೆ ಎಲ್ಲ ಆಗ್ಬೇಕು ಅನ್ನೋದು ಅವರ ಸಿದ್ಧಾಂತ ಸಂಬಂಧಪಟ್ಟಿದ್ದು. ಆದ್ರೆ ಈಗಿರುವ ಪ್ರಶ್ನೆ, ಈ ಸ್ಫೋಟಕ ವರದಿ ಯಾವುದು ಅಂದ್ರೆ RSS ನ ಪ್ರಮುಖ ನಾಯಕರಾಗಿರುವಂತ ರಾಮ್ ಮಾಧವ್ ಅವರು ಕೊಲಂಬೋದಲ್ಲಿ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ. ಆ ಸಮಾವೇಶದಲ್ಲಿ ಪಾಕಿಸ್ತಾನಿ ಸೇನಾ ಅಧಿಕಾರಿಗಳು, ISI ಅಧಿಕಾರಿಗಳು ಬಂದಿರ್ತಾರೆ. ಅವರ ಜೊತೆ ರಾಮ್ ಮಾಧವ್ ಚರ್ಚೆ ಮಾಡ್ತಾರೆ. ಈ ಆರೋಪ ಕುರಿತು ಅವರು ವಿವರವನ್ನು ನೀಡಿದ್ದಾರೆ. ಅದು ಸುಳ್ಳು, ಆ ಸಮಾವೇಶಕ್ಕೆ ಹೋಗಿದ್ದೆ ಅನ್ನೋ ಮಾತನಾಡ್ತಾರೆ. ಆದ್ರೆ ಇರುವ ಪ್ರಶ್ನೆ, ಪಾಕಿಸ್ತಾನದ ಜೊತೆ ಕ್ರಿಕೆಟ್ ಆಡೋದಕ್ಕೆ ನಾವು ಸಿದ್ಧರಿಲ್ದಿರುವ ಜನ, ಪಾಕಿಸ್ತಾನ ಅಂದ್ರೆ ಮೈ ಉರಿದುಕೊಳ್ಳುವ ನಾವು, ಪಾಕಿಸ್ತಾನಿಯವರಿಗೆ ಸೆಕೆಂಡ್ ಮಾಡೋದಕ್ಕೆ ಸಿದ್ಧರಿಲ್ದಿರುವ ನಾವು ಏನಿದ್ದಾರೆ, ಇಂಥ ನಾವು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಯ ಪ್ರಮುಖ ರಾಮ್ ಮಾಧವ್ ಅವರು ಹೋಗಿ ಆ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದು ಕಾಕತಾಳೀಯವೇ ಪೂರ್ವ ನಿಯೋಜಿತವೇ, ಕಾಕತಾಳೀಯವೇ ಪೂರ್ವ ನಿಯೋಜಿತವೇ ಅಂತ ಕೇಳುವುದಕ್ಕೆ, ಚರ್ಚೆ ಮಾಡಬೇಕಾದ್ರೆ RSS ನ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ಇತ್ತೀಚಿನ ದಿನಗಳಲ್ಲಿ ನೀಡುತ್ತಿರುವಂತ ಹೇಳಿಕೆಗಳನ್ನ ಗಮನಿಸಬೇಕು. ಪಾಕಿಸ್ತಾನದ ಜೊತೆ
ಮಾತುಕತೆಯಾಡಬೇಕು, ಚರ್ಚೆ ಮಾಡಬೇಕು ಅನ್ನುವ ಮಾತನ್ನ ಮೋಹನ್ ಭಾಗವತ್ ಹೇಳ್ತಾರೆ. ಈ ವಿಚಾರದಲ್ಲಿ ನನ್ನ ಆಕ್ಷೇಪ ಇಲ್ಲ. ನಾನು ಮೊದಲಿಂದ ಕೂಡ ಯಾವುದೇ ಸಮಸ್ಯೆ ಇದ್ರೆ ಅದನ್ನ ಮಾತುಕತೆಯ ಮೂಲಕ ಬಗೆಹರಿಸಬೇಕು ಅನ್ನುವ ಪ್ರತಿಪಾದನೆಯನ್ನ ಮಾಡ್ತಾ ಬಂದವರು. ಮಾತುಕತೆಗೆ ನನ್ನ ವಿರೋಧ ಇಲ್ಲ. ಆದ್ರೆ RSS BJP ಅವರ ಡಬಲ್ ಸ್ಟ್ಯಾಂಡರ್ಡ್ ಬಗ್ಗೆ ನನಗೆ ವಿರೋಧ ಇದೆ. ನೀವು ಈ ದೇಶದಲ್ಲಿ ಹಿಂದೂ ಬಹುಸಂಖ್ಯಾತರ ಮತವನ್ನ ಪಡೆಯುವುದಕ್ಕಾಗಿ ಮುಸ್ಲಿಂ ವಿರೋಧವನ್ನ ನಿಮ್ಮ ಎಜೆಂಡಾದ ಪ್ರಮುಖ ಅಂಶವನ್ನಾಗಿ ಮಾಡ್ಕೊಂಡಿದ್ದೀರಿ. ಪ್ರತಿ ಚುನಾವಣೆ ಬಂದರೂ ಪಾಕಿಸ್ತಾನದ ಬಗ್ಗೆ ಮಾತನಾಡದೇನೆ ನಿಮಗೆ ನಿದ್ರೆ ಬರಲ್ಲ. ಇಂಥ ಸಿಚುವೇಶನ್ ಅಲ್ಲಿ ಮಾತನಾಡುವುದು ಯಾಕೆ ನೀವು ಮುಂದಾದ್ರಿ? ಅದು ಯಾವ ಸಂದರ್ಭದಲ್ಲಿ ಪಾಕಿಸ್ತಾನದ ಸಚಿವರೊಬ್ರು ಏನು ಸಿಂಧೂ ನದಿ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ಹೇಳಿಕೆ ಕೊಡ್ತಾರೆ, ಈ ನೀರನ್ನ ತಡೆದ್ರೆ ಅವರ ಕೈ ಕಟ್ ಮಾಡ್ತೀನಿ ಅಂತ. ಅಂದ್ರೆ ಭಾರತದ ಕೈಯನ್ನ ಕತ್ತರಿಸುತ್ತೇನೆ ಅಂತ ಹೇಳಿದ ಪಾಕಿಸ್ತಾನದ ಜೊತೆ ಅವರು ಭಾಗವಹಿಸಿದಂತಹ ಸಮಾವೇಶದಲ್ಲಿ ನೀವು ಪಾಲ್ಗೊಂಡು ಕೈ ಕೂಕಿ ಅಪ್ಪಿಕೊಂಡು ಬರುವುದು ಅವಶ್ಯಕತೆ ಏನಿತ್ತು? ಯಾವ ಉದ್ದೇಶದಿಂದ ನೀವಲ್ಲಿ ಮಾತುಕತೆ ನಡೆಸಿದ್ರೋ ಇಲ್ಲೋ ಗೊತ್ತಿಲ್ಲ. ಕಾಂಗ್ರೆಸ್ ಆರೋಪ ಮಾಡುವ ಪ್ರಕಾರ ನೀವು ಮಾತುಕತೆ ನಡೆಸಿದ್ರಿ ಅಂತ. ಇದನ್ನ ಸಿ ದಟ್ ಏನು ಅಂತಂದ್ರೆ ಟ್ರ್ಯಾಕ್ 2 ಅಂತ ಹೇಳಲಾಗುತ್ತೆ. ಇದಕ್ಕೆ ಸಿ ದಟ್ ನಮ್ಮ ವಿದೇಶಾಂಗ ಇಲಾಖೆ ನಾವು ಯಾರಿಗೂ ಅಥರೈಸ್ ಮಾಡಿಲ್ಲ ಅನ್ನೋ ಮಾತನ್ನ ಹೇಳಿದೆ. ಸರ್ಕಾರ ಅಥರೈಸ್ ಮಾಡಿಲ್ಲ, ಆದ್ರೆ ಸರ್ಕಾರವೇ RSS ಸೇರಿದೆ. ಸರ್ಕಾರ RSS ಗೆ ಅಥರೈಸ್ ಮಾಡೋದು ಏನಿದೆ? ಬದ್ಧಕೈ. ಸರ್ಕಾರ RSS ಮತ್ತು ಸರ್ಕಾರ RSS ಅಡಿಯಾಳು. ಈ ದೇಶದಲ್ಲಿ ಸರ್ಕಾರ ನಡೆಸ್ತಾ ಇರುವುದು ಮೋದಿ ಮುಖವಾಡ ಅಷ್ಟೇ, ಅದರ ಹಿಂದಿರುವವರು ಮೋಹನ್ ಭಾಗವತ ಅಲ್ವಾ? ಸೊ ಆ ಕಾರಣಕ್ಕಾಗಿ ಅನುಮತಿಯ ಪ್ರಶ್ನೆ ಏನು ಬಂತು ನೋಡಿ. ಅದು ನಡೆದಿದ್ದೇನು ಅಂದ್ರೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಸ್ಟ್ರಾಟಜಿಕ್ ಸ್ಟಡೀಸ್ ಆಯೋಜಿಸಿದ್ದ ದಕ್ಷಿಣ ಏಷ್ಯಾ ಭದ್ರತಾ ಸಮ್ಮೇಳನ ಕೊಲಂಬೋದಲ್ಲಿ ಏರ್ಪಡಾಗಿತ್ತು. ಸೊ ಈ ಸಮಾವೇಶದಲ್ಲಿ, ಈ ಕಾರ್ಯಕ್ರಮದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಕೆಲವು ಮಾಜಿ ಅಧಿಕಾರಿಗಳು, ನಿವೃತ್ತ ಸೇನಾ ಅಧಿಕಾರಿಗಳು ಹಾಗೂ ತಜ್ಞರು ಒಂದೇ ವೇದಿಕೆಯಲ್ಲಿ ಭಾಗವಹಿಸಿದ್ರು. ಅಂದ್ರೆ ಉಳಿದವರು ಎಲ್ಲರೂ ಇದ್ರೂ ಕೂಡ ಅಲ್ಲಿ ಮುಖ್ಯವಾದವರು ಯಾರು ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ. ಅಲ್ಲಿ ನಿವೃತ್ತ ಸೇನಾ ಅಧಿಕಾರಿಗಳಿದ್ರು ಅಂತಂದ್ರೆ ISI ಏಜೆಂಟ್ರು, ISIನವರು ಇದ್ರು. ಅವ್ರ ಜೊತೆ ಸನ್ಮಾನ್ಯ ರಾಮ್ ಮಾಧವ್ ಅವರು, ನೀವು ನಾನೇನೋ ಮುಸ್ಲಿಂ ಹೆಸರು ಹೇಳ್ಬಿಟ್ರೆ ನೀವು ಮೈ ಮೇಲೆ ಬೀಳ್ತೀರಿಪ್ಪ. ಆ ಮುಸ್ಲಿಂ ಅಂದ ತಕ್ಷಣ ನಿಮ್ಗೆ ದ್ವೇಷ. ಇಂಥ ಸಿಚುವೇಶನ್ ರಾಮ್ ಮಾಧವ್ ಹೋಗಿ ಭಾಗವಹಿಸಿದ್ದಿದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ಅಂತ. ಸೊ ಈ ಬಗ್ಗೆ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದನ್ನ ಏನ್ ಹೇಳಿದ್ರು ಅವರು ಅಂತಂದ್ರೆ, ಇಂತಹ ಕಾರ್ಯಕ್ರಮಗಳು ಖಾಸಗಿ ಸ್ವರೂಪದ್ದಾಗಿದ್ದು ಭಾರತ ಸರ್ಕಾರಕ್ಕೆ ಯಾವುದೇ ಅಧಿಕೃತವಾದ ಸಂಬಂಧವಿಲ್ಲ. ಅಧಿಕೃತ ಸಂಬಂಧ ಇಲ್ಲ, ಬಟ್ ಅನಧಿಕೃತ ಸಂಬಂಧ ಇದೆಯಲ್ಲ ಸ್ವಾಮಿ. RSSಗೂ ಸರ್ಕಾರಕ್ಕೂ ಅಧಿಕೃತ ಸಂಬಂಧ ಇಲ್ಲ. RSS ಎಂಟೈರ್ಲಿ ಕಲ್ಚರ್ ಆರ್ಗನೈಸೇಷನ್ ಅಲ್ವಾ? ಆದ್ರೆ RSS ಈಸ್ ಕಂಟ್ರೋಲಿಂಗ್ ದ ಗವರ್ಮೆಂಟ್. ವಾಟ್ ಡಸ್ ಇಟ್ ಮೀನ್? ವೆದರ್ ಇಟ್ ಇಸ್ ಎ ಡೈರೆಕ್ಟ್ ಇದು ಅಥವಾ ಇಂಡೈರೆಕ್ಟ್? ಸೊ ನೋಡಿ ಇವುಗಳಿಗೆ ಸರ್ಕಾರದ ಬೆಂಬಲ ಅಥವಾ ಅಧಿಕೃತ ಮಾನ್ಯತೆ ಇಲ್ಲ ಅನ್ನೋ ಮಾತನ್ನ ಹೇಳ್ತಾರೆ ಮಿಸ್ರಿ ಅವರು. ಸೊ ನೀವು ಅಧಿಕೃತ ಬೆಂಬಲ ಅಥವಾ ಮಾನ್ಯತೆ ಇಲ್ಲ ಅಂದ್ರೆ ನಮ್ಮ ದೇಶದ ವಿದೇಶಾಂಗ ನೀತಿ ಏನು ಅಲ್ವಾ? ಯಾರು ಬೇಕಾದ್ರೂ ಹೋಗಿ ಪಾಕಿಸ್ತಾನದವ್ರ ಹತ್ರ ಮಾತನಾಡ್ಬಹುದಾ? ನಾವೆಲ್ಲ ಏನೋ ವಿವರಕ್ಕೆ ಹೋಗ್ಬಿಟ್ರೆ ಪಾಕಿಸ್ತಾನಕ್ಕೆ ಹೋಗೋ ಪಾಕಿಸ್ತಾನದ ಏಜೆಂಟ್, ನೀವು ಟಿಕೆಟ್ ತಂದು ಕೊಡ್ತಲಾ, ದುಡ್ಡು ಬೇಕಂತ ಕೇಳ್ತಾರೆ. ರಾಮ್ ಮಾಧವ್ಗೆ ಪಾಕಿಸ್ತಾನದ ಟಿಕೆಟ್ ತರಿಸ್ಕೊಡ್ತೀರಾ? ಸಂಘ ಪರಿವಾರದ ಮಕ್ಕಳೇ, ವಾಟ್ಸಪ್ ಯೂನಿವರ್ಸಿಟಿಯ ಮಹಾನ್ ಯೋಧರೇ, ರಾಮ್ ಮಾಧವರಿಗೆ ಪಾಕಿಸ್ತಾನದ ವಿಮಾನ ಹತ್ತುವುದಕ್ಕೆ ಟಿಕೆಟ್ ಕೊಡಿಸ್ತೀರಾ? ಕೊಲಂಬೋದಲ್ಲಿ ಓಡ್ ಹೋಗುವ ಅಗತ್ಯ ಇತ್ತಾ? ಮಹಾನ್ ಭಕ್ತರೇ, ಮುಗ್ಭಕ್ತರೇ, ಉತ್ತರ ಕೊಡಿ ಇಂಥದಕ್ಕೆ, ಆಯ್ತಾ? ಸೊ ಇದಾದ ಮೇಲೆ ಇದು ಟ್ರ್ಯಾಕ್ 2 ಅಂತ ಹೇಳಿ ಇದನ್ನ ಎಲ್ಲ ಕಡೆ ಮಾತನಾಡಕ್ ಶುರು ಮಾಡಿದ್ರು. ಸೊ ಭಾರತ ಟ್ರ್ಯಾಕ್ 2 ಮಾತುಕತೆಯನ್ನ ಆರಂಭಿಸಿದೆ ಅನ್ನುವ ಮಾತು ಬಂತು. ಆದ್ರೆ ಇದಕ್ಕೆ ದೃಢೀಕರಣವಾಗ್ಲಿ ಸಂಪೂರ್ಣ ನಿರಾಕರಣೆಯಾಗ್ಲಿ ಮಾಡುವ ಸ್ಥಿತಿ ಇಲ್ಲ ಅಂತ. ಸೊ ಅದ್ರ ಜೊತೆಗೆ ರಾಜಕೀಯವಾಗಿ ಬಹಳ ಪ್ರಶ್ನೆಗಳಿವೆ. RSSಗೆ ಪಾಕಿಸ್ತಾನದ ಜೊತೆ ಮಾತುಕತೆ ನಡೆಸೋದಕ್ಕೆ ಯಾಕಪ್ಪ ಆಸಕ್ತಿ ಅಲ್ವಾ? ಪಾಕಿಸ್ತಾನವನ್ನ ವಿರೋಧಿಸ್ತಾ ಬಂದಿದ್ದೀರಿ. ಪಾಕಿಸ್ತಾನ ಅನ್ನುವ ದೇಶ ಇಲ್ದಿದ್ರೆ RSS ಇರ್ತಿರ್ಲಿಲ್ಲ, BJP ಇರ್ತಿರ್ಲಿಲ್ಲ, ನರೇಂದ್ರ ಮೋದಿ ಪ್ರಧಾನಿ ಆಗ್ತಿರ್ಲಿಲ್ಲ, ಅಮಿತ್ ಶಾ ಹೋಮ್ ಮಿನಿಸ್ಟರ್ ಆಗ್ತಿರ್ಲಿಲ್ಲ. ಎಲ್ಲ ಕೆಲಸ ಇಲ್ದೇನೆ ಪ್ರಧಾನಿಗಳು ಪಾಕಿಸ್ತಾನ ಇಲ್ದಿದ್ರೆ ನರೇಂದ್ರ ಮೋದಿ ಅವರು ಅದ್ಯಾವುದೋ ರೈಲ್ವೆ ಸ್ಟೇಷನ್ ನಲ್ಲಿ ಟೀ ಹಂಚಿದ್ದಾರಲ್ಲ, ಕೆಲಸ ಮಾಡಬೇಕಾಗಿತ್ತು. ಅದರಂತೆ ಅಮಿತ್ ಶಾ ಅವರು, ಗೃಹ ಸಚಿವರು
ಅವ್ರು ಇನ್ನೇನೋ ಕೆಲಸ ಮಾಡ್ತಿದ್ದಾರಲ್ಲ ಗುಜರಾತ್ನಲ್ಲಿ, ನಾನು ಹೇಳಕ್ ಹೋಗಲ್ಲ, ನಾನು ಬಾಯಿ ಹೊಲ್ಸಾಗುತ್ತೆ. ಸೊ ಆ ಕೆಲಸ ಮಾಡಿಸ್ಕೊಂಡು ಮುಂದುವರಿಸ್ಬೇಕಾಗಿತ್ತು. ಬಿಜೆಪಿ ಆರ್ ಎಸ್ ಎಸ್ ಇರ್ತಿರ್ಲಿಲ್ಲ. ನಾಗ್ಪುರ ಆಗ್ಲಿ ಕೇಶವ ಶಿಲ್ಪ ಆಗ್ಲಿ ಕೇಶವ ಯಾವ್ದು ಇರ್ತಿರ್ಲಿಲ್ಲ. ಅದೆಲ್ಲ ಇರೋದು ಬೇಕಾದ ಪಾಕಿಸ್ತಾನ ಅಲ್ವಾ. ಪಾಕಿಸ್ತಾನವೇ ಅವ್ರಿಗೆ ಅನ್ನ, ಪಾಕಿಸ್ತಾನವೇ ಅವ್ರಿಗೆ ಉಸಿರು, ಪಾಕಿಸ್ತಾನವೇ ಅವರ ಆತ್ಮ, ಪಾಕಿಸ್ತಾನವೇ ಅವ್ರಿಗೆ ಜೀವ. ಪಾಕಿಸ್ತಾನ ಬೇಕೇ ಬೇಕು ಅವ್ರಿಗೆ. ಇಂತಹ ಪಾಕಿಸ್ತಾನದ ಜೊತೆ ಆರ್ ಎಸ್ ಎಸ್ ಒಬ್ಬ ಪ್ರಮುಖ ನಾಯಕ ಮಾತುಕತೆ ನಡೆಸೋದು ಯಾಕೆ ಅಂದು. ಅದ್ರ ಜೊತೆಗೆ ಭಾರತದ ವಿರುದ್ಧ ಮಾತನಾಡುವ, ನಿಮ್ಗೆ ಹೇಳ್ದಾಗೀಗ ಭಾರತದ ಕೈ ಕಡಿಯುತ್ತೇನೆ ಅಂತ ಹೇಳ್ತಾ ಇರುವಂತ ಪಾಕಿಸ್ತಾನದೊಂದಿಗೆ ಸಂವಾದ ನಡೆಸುವ ವಿರೋಧಾಭಾಸ ಯಾಕೆ? ಈ ಲೋಕಲ್ ಇವರಿಗೆ ನಿಮ್ಗೆ ಧೈರ್ಯ ಇದ್ರೆ ಓಪನ್ ಆಗಿ ಮಾತಾಡ್ಬೋದಲ್ವಾ? ನಿಮಗೆ ಧೈರ್ಯ ಇದ್ರೆ ಪಾಕಿಸ್ತಾನ ಜೊತೆ ಮುಕ್ತವಾಗಿ ಮಾತುಕತೆ ಆಡೆ, ನೋ ಇಶ್ಯೂ, ಐ ವಿಲ್ ಸೇ ಎಸ್ ವಿಲ್ ಹ್ಯಾವ್ ಟು ಡೂ ದಟ್ ಅಂತ. ಆದ್ರೆ ಬ್ಯಾಕ್ ಟ್ರ್ಯಾಕ್ ಹಿಂದ್ಗಡೆಯಿಂದ ಕದ್ದು, ಯಾಕೆಂದ್ರೆ ಪಾಕಿಸ್ತಾನ ಜೊತೆ ಮಾತನಾಡ್ದೆ ಅಂದ್ರೆ ಇಲ್ಲಿ ನಿಮ್ ಚುನಾವಣೆಗೆ ಇಶ್ಯೂನೇ ಇಲ್ಲ, ಉಳಿದ ವಾಸ್ತವದ ವಿಚಾರಗಳು ಬರ್ತವೆ. ನೀವು ಯಾವತ್ತೂ ಕೂಡ ಭೂತಕಾಲದಲ್ಲಿ ಬದುಕುವ ಜನ ಭೂತಕಾಲದ ಇಶ್ಯೂವನ್ನ ತಂದು ಜನರ ತಲೆಯಲ್ಲಿ ತುಂಬಿ ವರ್ತಮಾನದ ಬಗ್ಗೆ ಅವನು ಆಲೋಚನೆ ಮಾಡ್ತಾರೆ, ಆ ಕೆಲಸ ಮಾಡೋದು. ಸೊ ಇದಕ್ಕಾಗಿ ನಿಮ್ಗೆ ಏನಾದ್ರೂ ಬಿಸಿ ಪಾಕಿಸ್ತಾನದ ಜೊತೆ ಮುಕ್ತವಾಗಿ ನೇರವಾಗಿ ಮಾತನಾಡುವ ಧೈರ್ಯ ಇಲ್ಲ, ಬಿಕಾಸ್ ಇಲೆಕ್ಷನ್ ಲಾಭ ಹೊರಟೋಗುತ್ತೆ ಅಂತ. ಆದ್ರೆ ಪಾಕಿಸ್ತಾನ ಜೊತೆ ಮಾತನಾಡದೆ ಸುಮ್ಮನಿರಕ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಟ್ರಂಪ್ ಮಾಮ ಹಿಡ್ಕೊಂಡಿದ್ದಾನೆ. ಟ್ರಂಪ್ ಮಾಮ ಬಗ್ನಿಗೂಟ ಹೊಡೆಯುವುದಕ್ಕೆ ಸದಾ ಸಿದ್ಧನಿರುವ ತಲೆಕೆಟ್ಟ ಅಧ್ಯಕ್ಷ. ಸೊ ಅವನು ಭಯ, ಯಾಕಂದ್ರೆ ಈಗ ಬಿಕಾಸ್ ಈಗ ಎಲ್ಲಿವರೆಗೆ ಬಂದಿದೆ ಅಂದ್ರೆ ಟ್ರಂಪ್ ಮಾವನ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ರೆ ಅದಾನಿ ಮೇಲೆ ಅಮೆರಿಕಾದಲ್ಲಿರುವ ಕೇಸ್ಗಳೆಲ್ಲ ವಾಪಸ್ ಪಡೆದಿದೆ ಅಮೆರಿಕ ಒತ್ತಡದಿಂದ. ಆದ್ರಿಂದ ಉಸಿರು ಬಿಡೋ ಶಕ್ತಿನೂ ಇಲ್ಲ. ಪಾಕಿಸ್ತಾನ ಜೊತೆ ಮಾತಾಡಿ ಅಂತ ಟ್ರಂಪ್, ಆಯ್ತು ಸರ್, ಆಯ್ತು ಎಕ್ಸಲೆನ್ಸಿ, ವಿ ವಿಲ್ ಡೂ ಎಕ್ಸಲೆನ್ಸಿ, ಬಟ್ ನೇರವಾಗಿ ಮಾತಾಡಿದ್ರೆ ನಮ್ಗೆ ಓಟ್ ಬರಲ್ಲ, ಜನ ಗುದ್ದು ಬಿಡ್ತಾರೆ. ಅದಕ್ಕೆ ನಾನು ನಮ್ಮ ಸಂಘಟನೆ ಆರ್ ಎಸ್ ಎಸ್ ಇದೆಯಲ್ಲ, ನಾವೇ ಅವರೇ ನಾವು, ಏನ್ ಪ್ರಾಬ್ಲಮ್ ಇಲ್ಲ, ಬ್ಯಾಕ್ ಡ್ರಾಪ್ ಮಾತುಕತೆ ನಡೆಸ್ತೀವಿ, ಹಿಂದ್ಗಡೆಯಿಂದ ಮಾತಾಡ್ತೀವಿ. ನಾವು ನೇರವಾದ ಬಾಗಿಲಲ್ಲಿ ಹೋಗಲ್ಲ, ನಾವು ಹಿತ್ಲ ಕಡೆಯಿಂದ ಹೋಗ್ತೀವಿ. ಹಿತ್ಲ ಕಡೆಯಿಂದ ಹೋಗ್ಬಿಟ್ಟು ಮನೆ ಒಳಗೆ ಎಂಟ್ರಿ ತಗೋತೀವಿ, ಯಾರಿಗೂ ಕಾಣಲ್ಲ. ದಿಸ್ ಇಸ್ ದ ಡಿಪ್ಲೊಮಸಿ ನಾವು. ಸೊ ಅದ್ರ ಜೊತೆಗೆ ಏನು ಈ ಯುದ್ಧ ಮತ್ತು ಉದ್ವಿಗ್ನತೆ ಸಂದರ್ಭದಲ್ಲಿ ಈ ಮಾತುಕತೆ ನಡೆಸುವ ಅನಿವಾರ್ಯತೆ ಭಾರತಕ್ಕಿತ್ತೆ ಅಂತಂದ್ರೆ ನಾನು ದಿನೇ ಮಾಡಲ್ಲ, ಆಯ್ತಾ. ಆದ್ರೆ ಇಲ್ಲಿರುವ ಪ್ರಶ್ನೆ ಏನಿದೆ ಅಂತಂದ್ರೆ ಈ ಸರ್ಕಾರದ ಡಬಲ್ ಸ್ಟ್ಯಾಂಡರ್ಡು ಮತ್ತು ಡಬಲ್ ಗೇಮ್ ಅಂತ. ಈ ಡಬಲ್ ಸ್ಟ್ಯಾಂಡರ್ಡ್ ಏನಿದೆ, ಈ ದ್ವಂದ್ವ ಏನಿದೆ, ಈ ದ್ವಂದ್ವ ಯಾಕೆ ಲೋಕಲ್ ಸ್ಥಳೀಯ ಜನರಿಗೆ ನೀವು ಮಾತನಾಡುವ ವಿಚಾರಗಳು ಬೇರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರಂಪು ಪಂಪು ಇಂಥವ್ರು ಸಮಾಧಾನ ಪಡಿಸುವುದಕ್ಕೆ ನಿಮ್ಮ ವಿದೇಶಾಂಗ ನೀತಿಯನ್ನ ನೀವು ರೂಪಿಸ್ತೀರಿ ಅಂತಾದ್ರೆ ಈ ದೇಶಕ್ಕೆ ಉಳಿಗಾಲ ಇಲ್ಲ, ಈ ದೇಶ ಉಳಿಯಲಾರದು, ಈ ದೇಶ ಅಮೆರಿಕಾದ ಗುಲಾಮರಾಗಿ ಬದುಕುತ್ತೆ. ಮತ್ತು ಇನ್ನೊಂದೆಂದ್ರೆ ಭಾರತದಂತ ದೇಶವನ್ನ ಯಾವುದೋ ವಿಚಾರ ಇಟ್ಟುಕೊಂಡು ಅಮೆರಿಕ ತನ್ನ ಸ್ಲೇವ್ ಆಗಿ ಗುಲಾಮರಾಗಿ ಮಾಡ್ಕೋಬಹುದು. ಈಗ ಈ ಬಿಜೆಪಿ ಸರಿ ಇಲ್ಲ ಅಂತ ನಾವು ಹೇಳಿದಾಗ ನೀವು ಗುಲಾಮರು ಅಂತಾರೆ, ಮುಬ್ಬಕ್ತರು, ಕಳ್ಳರು, ಆಯ್ತಾ. ಗುಲಾಮರ್ ನಾವಲ್ಲ, ಈ ಭಾರತವನ್ನ ತೆಗೆದುಕೊಂಡು ಭಾರತಕ್ಕೆ ಗುಲಾಮಿತನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೊಟ್ಟವ್ರು ಯಾರು? ನಾನು ಬಹಳ ಸಂದರ್ಭದಲ್ಲಿ ಹೇಳ್ತೀನಿ, ನೀವು ಒಂದು ಕೆಲಸ ಮಾಡ್ರಪ್ಪ, ಸ್ವಲ್ಪ ಓದೋದ್ ಕಲ್ತ್ಕೊಳ್ಳಿ, ಅಂತಾರಾಷ್ಟ್ರೀಯ ಮಟ್ಟದ ಬೇರೆ ಬೇರೆ ದೇಶದ ಪತ್ರಿಕೆಗಳನ್ನು ನೋಡಿ, ಅವ್ರು ನಮ್ಮ ಬಗ್ಗೆ ಏನ್ ಹೇಳ್ತಿದ್ದಾರೆ, ಏನ್ ಬರೀತಿದ್ದಾರೆ ನೋಡಿ. 2014 ನಂತರ ಭಾರತದ ಇಮೇಜ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟರ ಮಟ್ಟಿಗೆ ಕುಸಿದಿದೆ ನೋಡಿ ಅಂತಂದ್ರೆ ಅವರಿಗೆಲ್ಲ ನಮ್ಗೆ ಕಂಡ್ರಾಗಲ್ಲ. ಯಾಕಂದ್ರೆ ನಮ್ಮ ಮೋದಿಜಿ ಅವರು ವಿಶ್ವಗುರು ಆದ್ರಿಂದ ಈ ಸಣ್ಣಪುಟ್ಟ ಜನರಿಗೆಲ್ಲ ಆಗಲ್ಲ. ಅವ್ರಿಗೂ ಹೋಟೆಲ್ ಊರಿ ಈರ್ಷೆ, ಅವರಿಗೆ ಮತ್ಸರ, ಅವರಿಗೆ ಮೋದಿ ಅವ್ರನ್ನ ಮತ್ಸರ ಅಂತ ಹೇಳ್ಕೊಂಡು ಎಂಥ ಭ್ರಮೆಯಲ್ಲಿ ಬದುಕ್ತಾರೆ ಮೂರ್ಖ ನನ್ನ ಮಕ್ಕಳು. ಈ ಭ್ರಮೆಯಿಂದ ಯಾವಾಗ ಹೊರಗೆ ಬರ್ತಾರ ಗೊತ್ತಿಲ್ಲ, ಪೂರ್ಣ ಭ್ರಮೆ. ಇದೊಂಥರ ಹುಚ್ಚು ಕಣ್ರಿ. ಈ ಅಫೀಮು ಇದೆಯಲ್ಲ, ಈ ಮಾದಕ ವಸ್ತುಗಳನ್ನ ಸ್ವೀಕರಿಸಿದ ವ್ಯಕ್ತಿ ಹೇಗೆ ಆಡ್ತಾನೋ ಹಾಗೆ ಈ ದೇಶದ ಜನ ಸಮುದಾಯಕ್ಕೆ ಒಂದು ಮಾದಕ ವಸ್ತುವನ್ನ ಸಾಮೂಹಿಕವಾಗಿ ಕೊಡಲಾಗಿದೆ. ಈ ದೇಶದ ಜನ ಸಾಮೂಹಿಕವಾಗಿ ಮಾದಕ ವಸ್ತುವನ್ನ ಅವರು ಬಳಸದಂತೆ ಕಾಣುತ್ತೆ. ಅದರಿಂದ ಅವ್ರಿಗೆ ಸತ್ಯ ಕಾಣಲ್ಲ. ಮಾದಕ ವಸ್ತುದ ಕನಸೇ ಬೇರೆ, ಅದೊಂದು ರೀತಿ ಕನಸಲ್ಲ ಅಲ್ಲ, ಕನಸೇ ಸತ್ಯ ಅಂತ ಶುರು ಆಗುತ್ತೆ. ನೀವು ಈ ಗಾಂಜಾ ಇರಲಿ, ಅಫೀಮ್ ಆಗಲಿ, ಈ ವಸ್ತುಗಳೆಲ್ಲ ಹಾಗೇನೆ.
ಅವರು ಇನ್ನೊಂದು ಜಗತ್ತನ್ನು ಸೃಷ್ಟಿಸ್ತೇವೆ, ಅದು ಸುಳ್ಳು ಮತ್ತು ಹುಸಿಯ ಜಗತ್ತು. ಅಂತಹ ಹುಸಿಯ ಜಗತ್ತಿನಲ್ಲಿ ಇವರು ಓಡಾಡ್ತಿದ್ದಾರೆ. ವಾಸ್ತವ ತುಂಬಾ ಕ್ರಿಯಲ್ ಆಗಿದೆ. ವಾಸ್ತವದಿಂದ ಮರೆಮಾಚುವಂತಹ ಆಡಳಿತ ಮತ್ತು ರಾಜಕಾರಣ ನಡೀತಾ ಇದೆ. ಆದ್ರಿಂದ ಪಾಕಿಸ್ತಾನ ಜೊತೆ ಮಾತನಾಡ್ತೀವಿ ಅಂತ ಹೇಳ್ಬೇಕು, ಮಾತನಾಡಬೇಕು. ಅದನ್ನು ಬಿಟ್ಟು ಸುಳ್ಳು ಹೇಳ್ಕೊಂಡು ನಾವು ಮಾತನಾಡಲ್ಲ ಬಿಡಲ್ಲ ಪಾಕಿಸ್ತಾನ, ಒಂದೇ ಸಲ ಮಾತುಕತೆ ಇದೆಯಲ್ಲ, ಉಗ್ರವಾದ ಮತ್ತು ಮಾತುಕತೆ ಏಕಕಾಲದಲ್ಲಿ ನಡೆಯಲಾರದು ಅಂತಿದ್ರೆ ರಾಮ್ ಮಾಧವ್ ಅವರು ಯಾರವರು, ಅವರನ್ನ ನೀವು ಡಿಸೋನ್ ಮಾಡೋದಿದ್ರೆ ಅವ್ರಿಗೊಂದು ಟಿಕೆಟ್ ಕೊಟ್ಟು ಪಾಕಿಸ್ತಾನ ಕಳಿಸ್ತೀರಾ? ಇದು ನನ್ನ ಪ್ರಶ್ನೆ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಾಗ ಮತ್ತೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ, ನನ್ನನ್ನು ಆಶೀರ್ವದಿಸಿ. ಎಲ್ಲರಿಗೂ ನಮಸ್ಕಾರ.